ಸಿದ್ಧಗುಂಟೆ ಕೆರೆ ಅಂತ ಹೇಳ್ತಾರೆ ಇದಕ್ಕೆ. ಆಮೇಲೆ ಇದಂತಲೂ ನೀವು ನಂಬ್ತಿರೋ ಇಲ್ವೋ ಪಾರ್ಕಿಂಗ್ ಪ್ಲೇಸ್ ಆಗಿ ಹೋಗಿತ್ತು. ನೀವು ನೋಡಿದ್ರೆ ಹೊಟ್ಟೆ ಉರ್ದೋಗುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ರಿಸಾರ್ಟ್ ಇದೆ. ಕೆಳಗಡೆ ಎಲ್ಲ ಮರ ಮುಂಡಿ ಸೌದೆ ವೇಸ್ಟೇಜ್ ಎಲ್ಲ ತಂದು ಹಾಕೋರು, ಪಾರ್ಕಿಂಗ್ ಮಾಡ್ಕೊಳ್ಳೋರು, ಆ ಥರ ಅನಾವಶ್ಯಕವಾಗಿ ತೊಂದರೆ ಆಗಿತ್ತು. ಅಲ್ಲಪ್ಪ ಇದು ಕೆರೆ ಕಣಪ್ಪ, ನಾನು ಮುಂಚೆ ಇದು ಗೌರ್ಮೆಂಟ್ ಲ್ಯಾಂಡು ಅಂತ ಅವರು ಏನು ನಾವು ಹೇಳಿದ್ರು ಅಪ್ಲೈ ಮಾಡ್ತಿರಲ್ಲ ಸರ್ ಅವರು. ನಾವು ನಿಮ್ಮ ಸ್ವಂತ ಜಾಗನ ಗೌರ್ಮೆಂಟ್ ಲ್ಯಾಂಡ್ ಏನೋ ಮಾಡ್ಕೋತೀವಿ ಅಂತ ಅವ್ರು ಹೇಳ್ತಾರೆ. ಇದೆಲ್ಲ ತುಂಬಿ ವೇಸ್ಟ್ ಎಲ್ಲ ತೆಗೆದು ತಮ್ಮನ್ ತುಂಬಿರೋದು ಇದು. ಓಹೋ, ಇವ್ರು ಡೆಬ್ರಿ ಸಾಕ. ಡೆಬ್ರಿ ಸಾಕಕ್ ಮಾಡ್ಕೊಂಡು ಉಳ್ಕೊಂಡು ನೋಡಿ. ಅಲ್ಲಿ ನೋಡಿ, ಒಂದೊಂದ್ ದಿವಸ ಏನಾದ್ರು ಪ್ರಪಂಚದಲ್ಲಿ ಯುದ್ಧ ಅಂತ ಏನಾದ್ರು ಆದ್ರೆ, ಮೂರನೇ ಯುದ್ಧ ಆದ್ರೆ ನೀರಿಗೋಸ್ಕರ ನೀರ್ಗೀಗ ಆಗ್ಲೇ ನಾವು 20 ರೂಪಾಯಿ 20 ಲೀಟರ್ ನೀರಿಗೆ 5 ರೂಪಾಯಿ ಕೊಟ್ಟು ಕ್ಯಾನಲ್ಲಿ ನೀರ್ ತರಕ್ ಹೋಗ್ತಾ ಇದ್ದೀವಿ. ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಮೇಡಮ್, ಯಾವ ಜಾಗ ಇದು? ಇದು ಸೋಮನಹಳ್ಳಿ ಪಂಚಾಯತಿಗೆ ಬರುತ್ತೆ. ಸಿದ್ಧಗುಂಟೆ ಅಂತ ಹೇಳ್ತಾರೆ ಇದಕ್ಕೆ. ಸಿದ್ಧಗುಂಟೆ ಕೆರೆ ಅಂತ ಹೇಳ್ತಾರೆ ಇದಕ್ಕೆ. ಈ ಏರಿಯಾಗೆ ಸಿದ್ಧಗುಂಟೆ ಅಂತ ಹೇಳ್ತಾರೆ. ಇದು ಸೋಮನಹಳ್ಳಿ ಪಂಚಾಯತಿಗೆ ಬರುತ್ತೆ ಇದು. ಆಮೇಲೆ ಇದಂತಲೂ ನೀವು ನಂಬ್ತಿರೋ ಇಲ್ವೋ ಪಾರ್ಕಿಂಗ್ ಪ್ಲೇಸ್ ಆಗಿ ಹೋಗಿತ್ತು. ನೀವು ನೋಡಿದ್ರೆ ಹೊಟ್ಟೆ ಉರ್ದೋಗುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ರಿಸಾರ್ಟ್ ಇದೆ. ಸೊ ಅದ್ರ ಗೇಟ್ ಕಾಣಿಸ್ತಿದೆಯಲ್ಲ, ರಾಣಿ ಪ್ರಪಂಚ ಅಂತ ಇದೆ. ಆ ರಿಸಾರ್ಟ್ನವರು ಇಲ್ಲಿ ಬಂದು ಎಲ್ಲ ಇಲ್ಲಿ ತನಕ ಪಾರ್ಕಿಂಗ್ ಆಗಿರೋದು. ಸಿದ್ಧರು ಕಟ್ಟಿದಂತ ಸಿದ್ಧರ ಕೆರೆ ಕುಂಟೆ. ಇಲ್ಲಿ ಮುನೇಶ್ವರ ಸ್ವಾಮಿ ಭಾಳ ಸತ್ಯವಂತವಾದಂಥ ದೇವರು. ಮುನೇಶ್ವರ ಸ್ವಾಮಿ ದೇವಾಲಯ ಇತ್ತು. ಈಗ ಅದೆಲ್ಲ ಇದು ಮಾಡಿದ್ವಿ. ಅದನ್ನೆಲ್ಲ ನಮಗೆ ಮತ್ತು ಮನುಗಡವ್ರು ನಿಂತ್ಕೊಂಡು ಮಾಡುವಾಗ ಅದನ್ನೆಲ್ಲ ಮಾಡ್ತೀವಿ ಅಂತೇಳಿ ನೀಟಾಗಿ ಇದು ಮಾಡಿದ್ವಿ. ಇದು ಪೂರ್ತಿ ಅಷ್ಟು ಕೆರೆ ಇದು. ಇದು ಹಿಂದಿನ ಕಾಲದಲ್ಲಿ ಅಂದರೆ ಹೆಚ್ಚಿಗೆ ಹಿಂದಿನ ಕಾಲದಲ್ಲೆಲ್ಲ ನಾನು ಹುಡುಗನಂಥ ಟೈಮ್ನಲ್ಲಿ ಈ ನೀರನ್ನು ಕುಡಿಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ, ದನಗಳು ಕುಡಿಸ್ಲಿಕ್ಕೆ ವ್ಯವಸಾಯಗಾರರು ಉಪಯೋಗಿಸಿದಂಥ ಕೆರೆ. ಶುದ್ಧವಾದ ನೀರು. ಆ ನೀರು ಶುದ್ಧವಾದ ನೀರು ನೀವೇ ನೋಡಿದಿರಿ? ನಾನೇ ನೋಡಿ, ನಾವು ಆಟ ಆಡಿದ್ದೀವಿ. ಅದು ನಾವು ದೊಡ್ಡವರಾದ್ಮೇಲೆ ನಮ್ಮ ದೌರ್ಭಾಗ್ಯ ಏನಂತಂತಂದರೆ, ಈ ಒಂದು ಕೆರೆಯನ್ನು ಉಳ್ಳತಕ್ಕಂಥವ್ರು ಅವರ ಸ್ವಾರ್ಥಕ್ಕೋಸ್ಕರ, ದುಡ್ಡು ಮಾಡಲಿಕ್ಕೋಸ್ಕರ ಯಾರು ಮುಚ್ಚಿದ್ರು ಅಂತ ಗೊತ್ತಿಲ್ಲ ಕೆರೆನ. ಅದನ್ನು ಬಂದಂಥ ಪ್ರಾಣಿ ಪ್ರಪಂಚ ಅಂತ ಮಾಡ್ತಕ್ಕೆ ಬಂದಂಥವ್ರು ಪ್ರಾಣಿನ ಅವ್ನಿಗೆ ಗೊತ್ತಿರಲ್ಲ ಪಾಪ ಅವರು ವೆಟ್ಲ್ಯಾಂಡ್ ಅಂತ ತಿಳ್ಕೊಂಡಿದ್ದಾರೆ ಜಾಗನ. ಇದರ ಸರ್ವೆ ನಂಬರಲ್ಲಿ ಇವತ್ತು ನಾನು ಬೇಕಾದ್ರೆ ಮ್ಯಾಪಲ್ಲಿ ದಿಶಾಂಕಲ್ಲಿ ತೆಗೆದು ತೋರ್ತೀನಿ. ಇವತ್ತು ಅದು ಟ್ಯಾಂಕ್ ಅಂತಲೇ ಇದೆ. ಟ್ಯಾಂಕ್ ಇದೆ, ವೆಟ್ಲ್ಯಾಂಡ್ ಎಲ್ಲ ಇದು. ಸುಮಾರು ಒಂದು 10 ವರ್ಷ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಇಲ್ಲೊಂದು ಟ್ಯಾಂಕ್ ಥರ ಮಾಡಿಕೊಂಡು ಅಲ್ಲಿ ಯಾವುದೋ ಮೀನುಗಳನ್ನ ಬೆಳ್ಕೊಂಡು ಏನೋ ಒಂದಿಷ್ಟು ಮಾಡಿಕೊಂಡು ನಾನೇನೋ ಮಾಡ್ತೀನಿ ಅಂತೇಳಿ ಅದನ್ನು ಮಾಡ್ಕೊಂಡು ಇದ್ದಂಥ ಸಮಯದಲ್ಲಿ ದೇವತೆಯಾಗಿ ನಮ್ಮ ಗ್ರಾಮಕ್ಕೆ 2019ನೇ ಇಸ್ವಿಯಲ್ಲಿ ರೇವತಿ ಅಮ್ಮ ಕಾಮತ್ ಅವ್ರು ಬಂದರು. ಸೋಮನಹಳ್ಳಿ ಕೆರೆನ 28 ಎಕರೆ 32 ಕುಂಟೆ ಜಾಗ ಕೆರೆಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಸುಮಾರು 2,000 ಗಿಡಗಳನ್ನ ಹಾಕಿ ಇವತ್ತು ಎಮ್ಮೆರವಾಗಿ ಬೆಳೆದಿದ್ದಾವೆ. ಯಾರೇ ಎಷ್ಟೇ ಅವನು ದೊಡ್ಡವನಿರ್ಬೋದು, ಒತ್ತುವರಿ ಮಾಡೋದು ನಾವು ಬಿಡುವಂಥವ್ರು ಅಲ್ಲ. ಸರ್ಕಾರಿ ಜಾಗನ ಇಲ್ಲಿ ಬಂದು ನೋಡಿ ಪೂಜೆ ಮಾಡಿ ನಾವು ಅಲ್ಲಿ ಪೂಜೆ ಮಾಡಿದ್ವಿ. ಇಲ್ಲಿ ಏನು ಬಂದು ಪೂಜೆ ಮಾಡ್ತಾವ್ರಿ? ಇಲ್ಲಿ ಇದೇನು ಕೆರೆನ ಇದು? ಏನಕ್ಕೆ ಪೂಜೆ ಮಾಡ್ತಾವ್ರೆ ಅನ್ನೋದು ಅವತ್ತು ಯಕ್ಷ ಪ್ರಶ್ನೆ ಆಗಿತ್ತು. ಸ್ಥಳೀಯರಿಗೂ ಅಷ್ಟೇ, ಬಂದಂಥವ್ರಿಗೂ ಅಷ್ಟೇ ಆಯ್ತು. ಬಂದಂಥವ್ರು ಕೇಳಿದ್ರು ಯಾಕೆ ಮಾಡ್ತಾವ್ರು ಪೂಜೆ ಇಲ್ಲಿ ಅಂತ. ಯಾಕೆ ಮಾಡ್ತಾವ್ರು? ಏನಿದೆ ಕೆರೆ, ಏನಿದೆ ಇಲ್ಲಿ? ಇದು ಇಷ್ಟಕ್ಕೆ ಕೆರೆ ಇದೆಯಾ? ಇಲ್ಲಿ ಏನಿದೆ ಕೆರೆ ಇದೆ ಅಂತ. ಕೆರೆ ಕುರುಹೇ ಇರಲಿಲ್ಲ. ಇದು ಯಾವುದೋ ಬಂಡಿರಲಿಲ್ಲ. ಅಲ್ಲೆಲ್ಲ ಒಂದು ಸ್ವಲ್ಪ ಬಂಡಿತ್ತು, ಅಲ್ಲೊಂದು ಸ್ವಲ್ಪ ನೀರು ನಿಂತು. ಇದೊಂದು ಏನಂದ್ರೆ ದೈವದತ್ತವಾದ ಕೊಡುಗೆ ಅಂತ ಅನ್ನೋದಕ್ಕೆ ಸಿದ್ಧರು ಕಟ್ಟಿದ್ದು. ಏನಕ್ಕೆ ಕಟ್ಟಿದ್ರು ಅಂತ ಹೇಳಿದ್ರೆ, ಇವತ್ತು ಅಲ್ಲಿ ಮನೋಹರ್ ಹತ್ರ ಫೋಟೋದಲ್ಲಿ ಇರ್ಬೋದು, ವಿಡಿಯೋದಲ್ಲಿ ಇರ್ಬೋದು ಅಂತ ಅನ್ಕೊಂತೀನಿ, ಇಲ್ಲ ರಾಘವೇಂದ್ರ ಹತ್ರ ಇರ್ಬೋದು ಅಂತ ಅನ್ಕೊಂತೀನಿ. ಅಲ್ಲಿ ಆ ಮೂಲೆ ಇದೆ ನೋಡಿ, ಆ ಮೂಲೆಯಲ್ಲಿ 1.5 ಇಂಚು ನೀರು ಬೋರ್ವೆಲ್ಲಲ್ಲಿ ಬಂದಂಗೆ ಬರ್ತಾ ಇರುತ್ತೆ. ಸದಾ ಬರ್ತಾ ಇರುತ್ತೆ. ಈಗೂ ಬರ್ತಾ ಇರುತ್ತೆ. ಚಿಲ್ಮೆ ತರ ನೀರು ಬರ್ತಾ ಇರುತ್ತೆ. ತೀರ್ಥೋದ್ಭವ ಬರ್ತಾ ಇರ್ತದೆ. ನಾವೆಲ್ಲೆಲ್ಲ ಹೋಗಿ ನೋಡ್ತೀವಿ. ಇದು ಒಂಥರ ಸಿದ್ಧರು ಕಟ್ಟಿರ್ತಕ್ಕಂಥದ್ದು. ಅದು ಕಟ್ಟಿರ್ತಕ್ಕಂಥದ್ದು ಇದು. ಇಲ್ಲಿ ಪಕ್ಕದಲ್ಲಿ 10 ಅಡಿ 15 ಅಡಿ ಬಾವಿ ಇದೆ. ಅವ್ರ ತಾತನ ಕಾಲದಿಂದ, ಹತ್ತಿರ ನಮ್ಮ ತಾತನ ಕಾಲ ಅಂದ್ರೆ 100-120 ವರ್ಷಗಳಿಂದನೂ ಆ ಕೆರೆ ಬಾವಿ ಇದ್ದು, ಬಾವಿ ತೇಲ್ತಾ ಇರೋದು ನೀರು. ಇವತ್ತು ಮೊನ್ನೆ ನಾವು ಈ ಕೆರೆ ಮಾಡಕ್ ಬಂದಾಗ ಆ ಬಾವಿಲಿ ಫುಲ್ ಡ್ರೈ ಆಗಿದೆ. ಯಾಕೆ ಕಾರಣ? ಕೆರೆಗಳನ್ನೆಲ್ಲ ಬಗದು ದುರುಳರು, ಮರಳು ಮಾಫಿಯಾದವರು ಸ್ಯಾಂಡ್ನ ಇದು ಮಾಡಲಿಕ್ಕೆ, ಫಿಲ್ಟರ್ ಮರಳು ಮಾಡಲಿಕ್ಕೆ ಬಗದಂಥವ್ರು ಇವತ್ತು ವೇದ ಪುರಾಣಗಳನ್ನ ಹೇಳ್ತಾರೆ, ನಾನು ಅದು ಉಳಿಸ್ತೀನಿ. ಯಾರು ಉಳಿಸಿದ್ದಲ್ಲ. ಕೆರೆಗಳನ್ನ ಹಾಳು ಮಾಡಿದಂಥವ್ರು, ಪ್ರಕೃತಿನ ಕಾಡುಗಳನ್ನ ಹಾಳು ಮಾಡಿದಂಥವ್ರು, ಗೋಮಾಳ ಜಮೀನುಗಳಲ್ಲಿ ಮಳೆ ಬಗದು ಮಾರಿದಂಥವ್ರು. ಇವತ್ತು ನಾವು ಗಿಡ ನೆಡ್ತೀವಿ, ಮರ ನೆಡ್ತೀವಿ, ಇದು ಉಳಿಸ್ತೀವಿ. ಅದೆಲ್ಲ ಯಾವುದು ಸುಮ್ಮನೆ ಬರೀ ಫೇಸ್ಬುಕ್ಗೆ ಮತ್ತು ಇದಕ್ಕೆ ಮಾತ್ರ ಬಿಟ್ಟರೆ ಯಾವುದಕ್ಕೂ ಇಲ್ಲ. ಅದಕ್ಕೆ ದೇವತೆಯಾಗಿ ಬಂದಂಥ ರೇವತಿ ಅಮ್ಮ ನಾನು ಇದೇನೆ ಮಾಡಿ ಅಂಥೇಳಿ ನಮಗೆ ಬೆಂತಟ್ಟಿ ನಿಂತ್ಕೊಂಡ್ರು. ಅವ್ರು ಮಾಡ್ತಿರ್ತಕ್ಕಂಥದ್ದು ಅವ್ರ ಬೆಂಬಲ ಏನು ಹಂಬಲ ಇತ್ತು, ಅದಕ್ಕೆ ನಾವು ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಜಲಮೂಲ 110 ಅಡಿಗೆ ಸಿಕ್ತಿದ್ದಂಥ ಬೋರ್ಗಳು ಇವತ್ತು ನಮ್ಮ ಭಾಗದಲ್ಲಿ 1,200 ಅಡಿ ಕೊರೆದ್ರು ಬೋರ್ಗಳಿಲ್ಲ. 1000 ಅಡಿ ಹೋಗ್ಬೇಕು. ಹೌದು, 1,200 ಅಡಿ ಬೋರ್ ಹಾಕಿದ್ದೀವಿ. ನಾವೇ ಹಾಕಿದ್ವಿ, ಪಂಚಾಯತಿಂದ ಬೋರ್ ಹಾಕ್ಸಿದ್ವಿ. 1050 ಅಡಿ ಹಾಕ್ಸಿದ್ವಿ, ಬೋರಲ್ಲಿ ನೀರಿಲ್ಲ. ಇದಕ್ಕೆ ಕಾರಣ ಯಾರು? ಮುಂದೊಂದು ದಿವಸ ಏನಾದರೂ ಪ್ರಪಂಚದಲ್ಲಿ ಯುದ್ಧ ಅಂತ ಏನಾದರೂ ಆದ್ರೆ, ಮೂರನೇ ಯುದ್ಧ ಆದ್ರೆ ನೀರಿಗೋಸ್ಕರ ನೀರಿಗೀಗ ಆಗಲೇ ನಾವು 20 ರೂಪಾಯಿ 20 ಲೀಟರ್ ನೀರಿಗೆ 5 ರೂಪಾಯಿ ಕೊಟ್ಟು ಕ್ಯಾನಲ್ಲಿ ನೀರು ತರಕ್ಕೆ ಹೋಗ್ತಾ ಇದ್ದೀವಿ. ಅವತ್ತು ಈ ನೀರನ್ನು ಕುಡಿತಿದ್ವಿ. ಜ್ವರ ಬಂತು, ಮೈಕೈ ನೋವು ಬಂತು, ಆ ನೀರು ಕುಡೀರಿ, ಬಿದಿರುಗಡ್ಡೆ ನೀರು ವಾಸಿ ಆಗುತ್ತೆ, ಕುಡೀರಿ ಅಂತಿದ್ರು. ಹಂಗಿತ್ತು. ಏನಕ್ಕೆ? ಪಕ್ಕ ಮಿನರಲ್ ವಾಟ್ರು, ಪಕ್ಕ ಖನಿಜಯುಕ್ತ ನೀರು.
ಪಕ್ಕ ಖನಿಜಯುಕ್ತ ನೀರು. ಎಲ್ಲ ಕೆರೆ ವಾಸಿಯಾಗ ಹಾ, ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ, ರಕ್ತ ಬರುತ್ತೆ. ಅದು ನಾವು ನೆನ್ಸ್ಕೊಂಡ್ರೆ ಬರುತ್ತೆ. ನಾವ್ ಯಾಕೆ ನಾವು ಆಟಿರ್ತಕ್ಕಂಥ ತೊರೆಗಳು, ಸೂರ್ಯನಮಕ್ಕಿ ನದಿಯಲ್ಲಿ ನೀರು ಕುಡಿದ್ರೆ ಜ್ವರವಾಸಿ ಆಗ್ತಿತ್ತು. ಅಲ್ಲಿಂದ ಬಿದಿರುಗಡ್ಡೆ ನೀರು ಇನ್ನೊಂದು ಬರ್ತಿತ್ತು. ಇವತ್ತು ವೃಷಭಾವತಿ, ಇನ್ನೊಂದು ಮಸೂಬತಿ ನದಿ ಆಗಿದೆ. ಸುವರ್ಣಮುಖಿ ಅಭಿಯಾನ ಅಂತೇಳಿ ಅಮ್ಮ ಕೈಗೆತ್ಕೊಂಡಿದ್ದಾರೆ. ಈಗಾಗಲೇ ನಿಮ್ಗೆ ಫೋಟೋ ವಿಜುವಲ್ಸ್ ಕೊಡ್ತೀನಿ, ವಿಡಿಯೋ ವಿಜುವಲ್ಸ್ ಕೊಡ್ತೀನಿ. ಮನೋರು ಕಣ್ಣಾರೆ ಕಂಡಿದ್ದಾರೆ. ಪಾಯಸ ಹೋದಂಗೆ ಹೋಗುತ್ತೆ ಆ ನೀರು ಆ ನದಿನಲ್ಲಿ. ಇದಕ್ಕೆ ಕಾರಣ ಯಾರು? ಅಂದ್ರೆ ಕೊಳಚೆ ಸ್ಯಾನಿಟರಿ ನೀರು ಹೋಗುತ್ತೆ. ಇದಕ್ಕೆ ಕಾರಣ ಯಾರು? ಆಮೇಲೆ ಈ ಕೆರೆ ವಿಚಾರಕ್ಕೆ ಬರೋದಾದ್ರೆ, ಈ ಕೆರೆ ನೀವು ಶುರು ಮಾಡ್ಕೊಂಡಿದ್ದೆ ಯಾವಾಗ ರಿಪೇರಿ? ಈ ಕೆರೆಗೆ ಬಂದಿದ್ದು ನಾವು ಏಪ್ರಿಲ್ ಕೊನೆ ವಾರದಲ್ಲಿ ಬಂದ್ವಿ. ಈಗ ಒಂದು ಹೌದು. ಸೊ ಅವಾಗ ಈ ಸ್ಥಿತಿ ಇಲ್ವೇ ಇಲ್ಲ, ಕೆರೆ ಸ್ಥಿತಿನೇ ಇಲ್ಲ, ಕೆರೆ ಕುರುವಿಲ್ಲ. ವಿಜುವಲ್ಸ್ ನಮ್ಮ ಹತ್ರ ಇದೆ, ವಿಜುವಲ್ಸ್ ತಗೊಳ್ಳಿ ನೀವು. ಯಾಕಂದ್ರೆ ಕೆರೆ ಪೂಜೆ ಮಾಡಕ್ ಬಂದವರು ಯಾಕೆ ಪೂಜೆ ಮಾಡ್ತಾರೆ ಈ ಖಾಲಿ ಭೂಮಿಗೆ ಅಂತ? ಹೌದು. ಎಷ್ಟು ದಿವಸ ಹಿಡಿತು ಕೆಲಸ? 20 ದಿವಸ. 20 ದಿವಸ ಇಷ್ಟು ಕೆಲಸ ರೆಡಿನಾ? 20 ದಿವಸದಲ್ಲಿ ಅದು ದೇವತೆ ಆಶೀರ್ವಾದ, ಇಲ್ಲಿರ್ತಕ್ಕಂಥ ದೇವತೆಗಳ ಆಶೀರ್ವಾದ, ನಮ್ಮ ಗ್ರಾಮ ದೇವತೆ ಆಶೀರ್ವಾದ, ಅಮ್ಮ ಅವ್ರ ತಾಯಿ, ಅದೊಂದು ಡಿವೈನ್ ಪವರ್ ಅದು. ಇಲ್ಲಿ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಪೋಲು ನೋಡಿ, ಅಲ್ಲೊಂದು ಪೋಲ್ ಇದೆ, ಹಂಗೆ ನಿಂತಿದೆ, ತೆಗ್ಸಿದೀವಿ. ಅದ್ರನ್ನ ತೆಗ್ಸಿ ಯಾರೂ ಅದ್ರನ್ನ ಏನು ಇದು ಮಾಡಿಲ್ಲ. ಲೈನ್ ಎರಡು ಹಿಂಗಾಗಿ ಬಿದ್ದಿತ್ತು, ಕಂಬ ಬಿದ್ದಿತ್ತು. ಆ ಒಂದಿಂದ ಕಂಬದಿಂದ ಇಲ್ಲಿಗೊಂದು ಇದು ಬಿದ್ದಿತ್ತು. ಅದು ಇವ್ರಿಗೆ ರಿಕ್ವೆಸ್ಟ್ ಮಾಡಿ ಅವ್ರು ಬಂದು ಎಲ್ಲ ಮಾಡಿ, ಅಮ್ಮವರೆಲ್ಲ ಹೇಳಿ ಇಲ್ಲ ಮಾಡಿಸ್ಲೇಬೇಕು, ಅದೇನು ನಾನು ಖರ್ಚಾದರೂ ಕೊಡ್ತೀನಿ ಮಾಡಿಸಿ ಅಂತಂದ್ರು. ಮಾಡಿ ಇದ್ರ ಶಿಫ್ಟ್ ಮಾಡಿ ನೋಡಿ, ಅಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಆ ರೈತರು ಅವರು ಸುಮಾರು ಒಂದು 5,000 ರಿಂದ 6,000 ಗಿಡಗಳನ್ನ ಬೆಳೆಸಿ ಅವರು ಪ್ರಕೃತಿ ಒಂದು ಉಳಿಸ್ಬೇಕಂತೇಳಿ ನನಗೆ ಅವತ್ತು ಫಸ್ಟ್ ಬಂದಾಗ ನನಗೂ ಅವರಿಗೆ ಮನವರಿಗೆ ಕೇಳಿ ನನಗೂ ಅವ್ರಿಗೆ ಜಗಳ, ಸುಮ್ಮನೆ ಜಗಳ, ಏನೋ ಮಾಡಕ್ಕೆ ಬಂದವ್ರೆ ಅಂತ. ಆಮೇಲೆ ಇವತ್ತು ನೀವೇನಾದ್ರು ಮಾಡಿ ನನ್ನ ಸಪೋರ್ಟ್ ಇದೆ ಅಂತ ಬರ್ತಾರೆ. ಹೌದಾ? ಈಗ ಈ ಸ್ಥಿತಿಗೆ ರೆಡಿ, ಈ ಸ್ಥಿತಿಗೆ ರೆಡಿ ಆಗಿದೆ. ಈ ಪಕ್ಕದವರು ಮನೋರು ನೋಡಿದ್ದಾರೆ. ಈ ಪಕ್ಕದಲ್ಲಿ 220 ಅಡಿ ಬೋರ್ ಇದೆ. 220 ಅಡಿ ಬೋರ್ ಇದೆ. ನೀರು ಯಥೇಚ್ಛವಾದ ನೀರಿತ್ತು. ಇಂಥ ಸಂಪದ್ಭರಿತ ಅಂತ ನೀರಿದ್ದಂಥ ಜಾಗದಲ್ಲಿ ಇವತ್ತು ಬೋರ್ ಒಣಗಿದೆ. ಒಂದು ದಿವಸಕ್ಕೆ ಗಿಡಗಳಿಗೆ ನೀರು ಹಾಕ್ಲಿಕ್ಕೆ 5 ಟ್ಯಾಂಕರ್, ಒಂದು ತಿಂಗಳಿಗೆ 75,000 ರೂಪಾಯಿ ಕೊಟ್ಟು ನೀರು ಕೊಂಡ್ಕೊಳ್ತಾ ಇದ್ದಾರೆ. ಅಂದರೆ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಯಾವ ಪತನದ ಯಾವ ಒಂದು ದಾರಿಲಿ ನಾವು ಹೋಗ್ತಾ ಇದ್ದೀವಿ ನೋಡಿ. ಆಮೇಲೆ ಇದು ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ಮಳೆ ಆದರೆ ನೀರು ಬರ್ತಕ್ಕಂಥ ನೀರು ಅದಕ್ಕೆ ನೋಡಿ ರಾಜಗಾಲುವೆ ಮಾಡಿ, ರಾಜಗಾಲುವೆ ಮುಚ್ಚಿಲ್ಲ ನಾವು. ಆ ಓಡಾಡೋಕ್ಕೂ ತೊಂದರೆ ಆಗಬಾರ್ದು. ಅದಕ್ಕೆ ಖರ್ಚಾಗಿರ್ತಕ್ಕಂಥದ್ದು ಪೈಪು 45,000 ರೂಪಾಯಿ ಪೈಪು. ಅದು ಕಟ್ಟಡ ಕಟ್ಟೋಕ್ಕೆಲ್ಲ 50-55,000 ರೂಪಾಯಿ ಸಿಮೆಂಟು, ಇಟ್ಟಿಗೆ, ಏನು ಜಲ್ಲಿ, ಲೇಬರ್ ಚಾರ್ಜು ಎಲ್ಲ ಕಟ್ಟಿ ನೀರು ಸರಾಗವಾಗಿ ನೀರು ಹರಿದು ಬರೋಕ್ಕೆ. ಆಮೇಲೆ ನೀರು ತುಂಬಿದಂಥದ್ದು ಓವರ್ಫ್ಲೋ ಆಗೋಕ್ಕೆ 2 ಅಡಿ ಪೈಪು ನೀರಿಟ್ಟು ಅಲ್ಲಿ ಬಿಟ್ಟು ಅಲ್ಲಿಂದ ಒಂದು ಮುಂದೆ ಪಾರ್ಲೆ ಗುಂಟೆ ಅಂತಿದೆ, ಅಲ್ಲಿಗೆ ಹೋಗುತ್ತೆ. ಮನೂರು ಅದೇ ಹೇಳ್ತಿರು, ನಾವು ಮಾಡಬೇಕಾದ್ರೆ ಈ ಕೆರೆ ತುಂಬಿದ ಮೇಲೆ ಮತ್ತೆ ಆ ಥರ ಕೆರೆಗಳು ಹಿಡ್ಕೊಂಡು ಹೋಗೋಣ ಸರ್. ನಾವು ಒಂದು ಲೈನ್ ಇದು ಉಳಿಸ್ದಂಗೆ ಆಗ್ತದೆ. ಒಂದು ಸರಪಳಿ ಕೆರೆಗಳ ಸರಪಳಿ ಅಲ್ಲ. ನಾವೀಗ ಇಷ್ಟೆಲ್ಲ ಮಾಡಿ ನಾವು ಅದನ್ನ ಇದ್ರ ತನಕ ತಗೊಂಡೋದ್ರೆ ಸುವರ್ಣಮುಖಿ ಹೊಳೆಗೆ ತಗೊಂಡ್ ಹೋಗ್ಬೇಕಲ್ವಾ, ತೊರೆಗೆ ತಗೊಂಡ್ ಹೋಗ್ಬೇಕು ಇದನ್ನ. ಅದು ತಗೊಂಡೋದ್ರೆ ಅಲ್ಲಿ ಎಷ್ಟು ದುರ್ದೈವ ಅಂದ್ರೆ, ಅಲ್ಲಿಗೆ ನಮ್ಮ ಈ ಕನಕಪುರ ರೋಡಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡರ್ಸು, ದೊಡ್ಡ ಮನುಷ್ಯರುಗಳು ಎಲ್ಲ ಅದಕ್ಕೆ ಕೊಚ್ಚೆ ನೀರು ಬಿಡ್ತಾ ಇದ್ದಾರೆ. ನೀವು ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ. ಇಷ್ಟಿಷ್ಟು ದಪ್ಪ ಇದರಲ್ಲಿ ಬಂದು ಸುವರ್ಣಮುಖಿಗೆ ಬರುವಂಥ ಕೊಚ್ಚೆ ನೀರು ಬೀಳ್ತಾ ಇದೆ. ಅದು ಮಳೆ ಬಂದಾಗ ಈ ಕಡೆಗೆ 3 ಪೈಪಲ್ಲಿ ಮಳೆ ನೀರು, 2 ಪೈಪಲ್ಲಿ ಕೊಚ್ಚೆ ನೀರು. ಇದೆಯಲ್ಲ, ಇದು ಆಕ್ವಾಟಿಕ್ ಪ್ಲಾಂಟ್. ಇದು ಆಕ್ವಾಟಿಕ್ ವಾಟರ್ ಪ್ಲಾಂಟ್, ಆಕ್ವಾಟಿಕ್ ಪ್ಲಾಂಟ್ ಅಂತ ಹೇಳ್ತಾರೆ ಇದನ್ನ. ಇವಾಗ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಇಲ್ಲಿ ನಾವು ಈ ನೀರು ಈ ಕಡೆ ಹರ್ಕೊಂಡು ಬರಕ್ ಈಸಿ ಆಗತ್ತೆ ನೋಡಿ ಸರ್. ಅದಿದೆಯಲ್ಲ ಇಲ್ಲಿ ಈ ಸೆತ್ತೆಯಿಂದ ನೀರು ಹಿಂಗೆ ಆಗ್ತಾ ಇದೆ ನೋಡಿ, ಅಲ್ಲರೂ ನಾವು ಮುಳುಗೋಗ್ತೀವಿ. ಬಂತು ಬಾಟ್ಲು ತೇಲ್ಕೊಂಬಂತ ಎಲ್ಲ ತಳುತ್ತಮ್ಮ ಇಲ್ಲಿಗೆ. ಹೌದಾ? ಎಲ್ಲ ತಳುತ್ತೆ. ಎಲ್ಲ ಅವಾಗ ಎತ್ತಾಕ್ಸಣ ಅಂತ ಇದ್ದೀನಿ, ಸುಮ್ಮನೆ ಇದ್ದೀನಿ ಎತ್ತಾಕ್ಸಣ ಅಂತ. ಎಣ್ಣೆ ಬಾಟ್ಲು ಎಲ್ಲಿಂದ ಯಾವ ಎಣ್ಣೆ? ಕೊಬ್ಬರಿ ಎಣ್ಣೆ? ನಂಗೆ ಗೊತ್ತಿಲ್ಲ. ಚೈಲ್ಡ್ಸ್ ಕೊಬ್ಬರಿ ಎಣ್ಣೆ ಬಾಟ್ಲ ಇದು? ಅಮ್ಮ, ನಾವು ಕೊಬ್ಬರಿ ಎಣ್ಣೆ ಎಲ್ಲ ನಮ್ಮ ತಾಯಿಯಂದಿರು ಹಾಕಿರೋದು. ನಿಮಗೆ ಗೊತ್ತು ಕೊಬ್ಬರಿ ಎಣ್ಣೆ ಬಾಟ್ಲು. ಸರ್ ಪರಮೇಶ್ವರ ತಪ್ಪು ತಿಳ್ಕೊಬೇಡ್ರಿ. ಕೊಬ್ಬರಿ ಎಣ್ಣೆ ನಮಗೆ ತಾಯಿ ಹಾಕಿರೋದು. ಎಳ್ಳೆಣ್ಣೆ ಹಾಕೋರೋ, ಕೊಬ್ಬರಿ ಎಣ್ಣೆ ಹಾಕೋರೋ, ಏನು ಹಾಕೋರೋ ನಮಗೆ ಗೊತ್ತಿಲ್ಲ. ಆ ಲೆವೆಲ್ ಏನಿದೆ, ಏನು ಬಿದಿರುಗಿಳ ಇದೆ, ಆ ಲೆವೆಲ್ ಏನಿದೆ ಆ ಲೆವೆಲ್ಗೆ ಇದಿತ್ತು. ಈ ಲೆವೆಲ್ಗಿತ್ತು. ಅಲ್ಲಿ ಒಂದು ಪೋಲ್ ಇತ್ತು, ಇಲ್ಲಿ ಒಂದು ಹೊಂಡ ಇತ್ತು. ಅದು ಹೊಂಡಕ್ಕೆ ಗ್ರಿಲ್ ಹಾಕಿ ಇದ್ರನ್ನ ಕಟ್ಟಿ ಟಾರ್ಪಲ್ ಹಾಕಿ ಮೀನು ಸಾಕ್ತಿತ್ತಂತ ಜಾಗ. ಆಮೇಲೆ ನಾನು ಪಾರ್ಕಿಂಗ್ ಮಾಡ್ಕೊಂಡಿರಲಿಲ್ಲ, ನಾನು ಯಾವುದೇ ಒಂದು ಏನೂ ಮಾಡಿರಲಿಲ್ಲ ಅಂತ ಹೇಳ್ತಕ್ಕಂಥ ಜನಕ್ಕೆ ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಜಲ್ಲಿ ನಮ್ಮ ಭೂಮಿಲಿರುತ್ತಾ? ಕೆರೆಯಲ್ಲಿರುತ್ತೆ. ಕೆರೆಯಲ್ಲಿ ಜಲ್ಲಿ ಎತ್ಕೊಂಡ್ಬಂದು ಹಾಕೊಳ್ಳುತ್ತೆ. ಓಕೆ. ಇದು ಪಾರ್ಕಿಂಗ್ ಜಾಗ ಮಾಡ್ಕೊಂಡಿದ್ದು ತಾನೇ ಜಲ್ಲಿ. ಸ್ಕಿಡ್ ಆಗ್ಬಾರ್ದು ಗಾಡಿಗಳಂತ ಜಲ್ಲಿ ತಾನೇ ಹಾಕಿದ್ದು. ನಾವು ಪಾರ್ಕಿಂಗ್ ಜಾಗ ಮಾಡ್ಕೊಂಡಿಲ್ಲ, ನಾವು ಸರ್ಕಾರಿ ಜಾಗ ಏನು ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳ್ತಕ್ಕಂಥ ಜನಕ್ಕೆ ಇದೊಂದು ಸಾಕ್ಷಿ, ನಮಗೆ ಸಾಕ್ಷಿ. ಜಲ್ಲಿ ಇರುತ್ತೆ. ನಾವು ಹೇಳ್ತೀವಿ, ನಾವು ಹೊಲದಲ್ಲಿ ಜಲ್ಲಿ ಸಿಗುತ್ತೆ, ಕಾಡು ಜಲ್ಲಿ ಸಿಗುತ್ತೆ, ಕಾಡು ಜಲ್ಲಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಇದು ಬಂಡೆ ಜಲ್ಲಿ. ಬಂಡೆಯಿಂದ ಹೊಡ್ಕೊಂಡು ಬಂದಿತ್ತಾ ಈ ಕೆರೆ? ನಾನು ಗಟ್ಟಿಗಿರ್ಬೇಕಂತೇಳಿ
ಜನ ಜಾರ್ತಾರೆ ಅಂತೇಳಿ ಬಂಡೆ ಹೊಡ್ಕೊಂಡು ಜಲ್ಲಿ ಹಾಕ್ಕೊಂಡಿತ್ತ? ಮಾನವ ಸ್ವಯಂಕೃತ ಅಪರಾಧ, ದುರಾಸೆ, ಮಾಡಿರೋ ತಪ್ಪುಗಳನ್ನು ಪಶ್ಚಾತ್ತಾಪ ಪಟ್ಕೊಂಡು ಆಗಿದೆ ಅಂತೇಳಿ ಕೆಲಸಗಳನ್ನ ಮಾಡಿದೆ ಹೋಗ್ಬೇಕು. ಇದು ಯಾವುದೇ ರೀತಿ ವೆಟ್ಲ್ಯಾಂಡ್ ಆಗಿರಲಿಲ್ಲ, ಇದು ಕೆರೆ ಆಗಿತ್ತು. ಕೆರೆ ಅನ್ನೋದು ನನ್ನ ಪ್ರೂಫ್ ಇದೆ. ಯಾರು ಬೇಕಾದ್ರೂ ನನ್ನ ಜೊತೆಲಿ ಬರ್ಬೋದು, ಚರ್ಚೆಗೆ ಬರ್ಬೋದು. ಸೂಪರ್. ಯಾವುದೇ ದಾಖಲೆಗಳಿಲ್ದಿರ ಮಾತಾಡಲ್ಲ ನೀವು? ಮಾತಾಡೋಕೆ ಹೋಗ್ಬಾರ್ದು, ಮಾತಾಡೋದು ಇಲ್ಲ. ಸರ್ಕಾರಿ ಕೆರೆಗಳು ಸರ್ಕಾರಿ ಸಾರ್ವಜನಿಕ ಉಪಯೋಗಕ್ಕೆ ಬೇಕು, ಸರ್ಕಾರಿ ಜಾಗ ಸರ್ಕಾರಕ್ಕೆ ಉಳ್ಕೊಬೇಕು. ಆಮೇಲೆ ಆರ್ಟ್ ಆಫ್ ಲಿವಿಂಗ್ ಇದೆಯಲ್ಲ, ಆರ್ಟ್ ಆಫ್ ಲಿವಿಂಗ್ ಹಿಂದೆ ಒಂದಿನ ನಮಗೆ ಗುರೂಜಿ, ಆರ್ಟ್ ಆಫ್ ಲಿವಿಂಗ್ ಗುರೂಜಿಯವರು ಅಲ್ಲೊಂದು ಕೆರೆ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರು. ಆರ್ಟ್ ಆಫ್ ಲಿವಿಂಗು ಪ್ರಸನ್ನ ಪ್ರಭು ಅವ್ರುಗಳೆಲ್ಲ ನಾವೆಲ್ಲ ಒಟ್ಟಿಗೆ ಹೋದ್ವಿ. ಹೋಗಿ ನೋಡಿದ್ರೆ 40 ಎಕರೆ. ಸೊ 40 ಎಕರೆ ಕೆರೆ ಅದು. 40 ಎಕರೆ ಕೆರೆ? 40 ಎಕರೆ ಕೆರೆ ಎಲ್ಲ ಜಮೀನುಗಳಾಗೋಗಿದೆ. ಸೊ ಅಲ್ಲಿ ಇದೇ ಇಲ್ಲ, ಕೆರೆ ಕುರುಹೇ ಇಲ್ಲ. ಅದನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇವಾಗ ಹೋಗ್ಬಿಟ್ಟು ಗುರೂಜಿಯವ್ರ ಹತ್ರನೇ ಮಾತಾಡಿಬಿಟ್ಟು ಹೇಗೆ ಅದನ್ನು ಶುರು ಮಾಡಿಸೋದು ಕೆಲಸ, ಹೇಗೆ ಅದನ್ನು ಕೆರೆಯಾಗಿ ಮತ್ತೆ ಮಾರ್ಪಾಡು ಮಾಡೋದು ಅನ್ನೋದು ಇಟ್ಸ್ ಎ ಚಾಲೆಂಜ್. ಏನೀಗ 227ನೇ ಸರ್ವೆ ನಂಬರ್ ಹೇಳಿದೆ, ಅದರಿಂದ ಮುಂದೆ ಹೋದರೆ ನಾನು ಜಾಗ ಎಲ್ಲಿ ಅಂತ ನಿಮ್ಗೆ ಹೇಳೋದಿಲ್ಲ. ಅದೇ ಕಗಲಿಪುರ ಸರ್ವೆ ನಂಬರ್ 45 ಎಕರೆ ಕೆರೆ ಇದೆ. ಹುಡಿಕೊಡಿ ಕೆರೆ ನೀವು. ಅದೇ ಟಾಸ್ಕು. ಕೆರೆ ಕಳೆದಿದೆ, ಹುಡುಕೊಡಿ. ನಿಮ್ಗಲ್ಲ, ಸರ್ಕಾರಕ್ಕೆ ಅಲ್ಲ, ಒಟ್ಟು ಜನ ಹುಡಿಕೊಡಿ. ಕೆರೆ ಹುಡುಕಿ ಬಹುಮಾನ. ಇಲ್ಲ ಅಂದ್ರೆ ಅದೊಂದು ಮಾಡಿ ಆಂದೋಲನ ಮಾಡಿ ಕಗಲಿಪುರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ ನಡೀರಿ. ನಮ್ಮ ಕೆರೆ ಕಳೆದಾಗಿದೆ, ಹುಡಿಕೊಡಿ. ಆಕ್ಚುಲಿ ಇದೊಂದು ಕೇಸ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಗೆದ್ರವರು, ಕೃಷ್ಣ ಕೋಲಾರ ಕುಲಕರ್ಣಿ ಅಂತ ಬಿಜಾಪುರದವರು. ಸರ್ ನಾನು ಯಾವ್ದಂತಂದ್ರೆ ಇದು ತಿವಾರಿ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಆಗಿದೆ. ಅದು ಸುಪ್ರೀಂ ಕೋರ್ಟಲ್ಲಿ ರಿಪೋರ್ಟ್ ಆಗಿದೆ. ಏನಂದ್ರೆ ನಾನು ಹೆಂಗೆ ಹಿಂಗೆ ಧೈರ್ಯವಾಗಿ ನುಗ್ತಾ ಇದ್ದೀನಿ ಅಂತಂದ್ರೆ ಅದೊಂದು ರಿಪೋರ್ಟ್ ಯಾರ ಮುಂದೆ ಬೇಕಾದ್ರೆ ಇಕ್ಬೋದು. ಯಾಕೆಂದರೆ ನದಿ ಮೂಲಗಳನ್ನು, ಜಲಮೂಲಗಳನ್ನು, ರಾಜಕಾಲುವೆಗಳನ್ನು ಯಾವುದೇ ಕಾರಣಕ್ಕೂ ಅದು ಇದಾಗುತ್ತೆ. ಅದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುತ್ತೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಇಲ್ಲೇ ಸರ್ಕಾರ ನಡ್ಕೊಂಡಿರೋದಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತಂತಂದರೆ ಅದನ್ನು ತೆರವುಗೊಳಿಸಿ ಜಲಮೂಲ ಉಳಿಸಿ ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ. ಅದೇ ರಿಪೋರ್ಟ್ ಆಗಿರ್ತಕ್ಕಂಥ ಕೇಸು ನಿಮಗೆ ಕಾಪಿ ಕಳಿಸ್ತೀನಿ ನಾನು. ಮೀನು ಎಷ್ಟಿದೆ ಗೊತ್ತಾದ್ರಲ್ಲಿ? ಇಷ್ಟಪ್ಪ ಇಷ್ಟು ಉದ್ದ ಇದೆ. ಸೊ ನ್ಯಾಚುರಲ್ ಆ ಜಾತಿ ಮೀನು ನೋಡಿ, ನ್ಯಾಚುರಲ್. ಆ ಜಾತಿ ಮೀನು ನೀವು ನೋಡೇ ಇರೋಕ್ಕಿಲ್ಲ. ಅದು ಹೆಂಗೆ ಗೊತ್ತಾ? ಅದು ನೀರು ಫುಲ್ ಡ್ರೈ ಆಗಿಬಿಟ್ರು ಮಣ್ಣಲ್ಲಿ 2 ವರ್ಷ ಇರ್ತದೆ. ಅಣೆ ಮೀನು ಅಂತೇಳಿ. ಹೌದ್ರಾ? ಅದ್ರ ಮೇಲೆ ಉರ್ಕಿರಲ್ಲ, ಅದರಲ್ಲಿ ಅದು ಉರ್ಪಿರೋದಿಲ್ಲ. ಆವಿನ ಥರ ಅದು. ಅದರ ಮೀನು ತಿನ್ನಕ್ಕೆ ಮೀಟ್ ಥರ. ಯಾವಾಗ ಹಿಡಿತೀರಾ? ನಾವು ಹಿಡಿಯೋದು ಹಿಡ್ಸಲ್ಲ ಇಲ್ಲಿ. ನಿಮ್ಮ ಮನೇಲಿ ಸಾರು ಮಾಡ್ಬೇಕಾರೆ ಹಾಂ, ನಿಮ್ಮ ಮನೇಲಿ ಅದನ್ನ ಸಾರು ನಾವು ಇದ್ರನ್ನ ಹಿಡಿಯೋದೇ ಇಲ್ವಲ್ಲ. ಅಯ್ಯೋ ಇದೆಲ್ಲ ಸರ್ ಬೇರೆ ಕಡೆ ಹತ್ತಿರಲ್ಲ. ಅವಾಗ ಬೇರೆ ಕಡೆ ಅದು ಮೀನು ಸಿಗ್ಬೇಕಿಲ್ಲ. ಇದ್ರ ಒಟ್ಟ ಮೀನು ತಿನ್ನೋ ಸೋಬಾಗಿ ಅದು ಹೆಂಗೆ ಅಂದರೆ ಹೇಳ್ತೀನಿ ಕೇಳಿಸ್ಕೊಟ್ರೆ. ಆ ಮುನ್ನಪ್ಪನ್ಗೆ ಹೇಳ್ದ, ಮುನ್ನಪ್ಪನ್ಗೆ ಅವತ್ತು ಹೇಳಿದ್ವು ನಾವು, ಅಪ್ಪ ಇಲ್ಲಿ ಬಂದಿದ್ವಿ ಕೆಲಸ ಮಾಡೋಕ್ಕೆ, ಏನಾದ್ರು ಸ್ವಲ್ಪ ನಮ್ಗೆ ಪ್ರತಿಫಲ ಅಂತಂದು. ಅದು ಶನಿವಾರ ಹೇಳ್ಬಿಟ್ಟು ಹೋಗಿದ್ದು. ಭಾನುವಾರ ಬೆಳಗ್ಗೆ ಇಲ್ಲಿರೋ ಹುಡುಗ ಫೋನ್ ಮಾಡ್ದೆ. ಒಂದು ಮೀನು ತೆಗೆದು ನನ್ನ ಮನೆ ಕೈಲಿ ಕಳಿಸಿದೆ. 7 kg ಇತ್ತು. ಕ್ಲೀನ್ ಆದಮೇಲೆ 6 kg ಇತ್ತು. ಮನು ಕೂಗಿದೆ, ಮನು ಬರಲ್ಲ ನಾನು ತಿನ್ನಂಗ ಅಂತ. ಬರೀ ಇಂಥವು ಕರೀರಿ, ನೀವು ಇಂಥವ್ಕೆಲ್ಲ ಕರೆಯೋದು. ನಾನು ನನ್ನ ಮಗ ಇಬ್ಬರೇ 3 ದಿವಸ ತಿಂದ್ವಿ. ಕಂಗ್ರ್ಯಾಚುಲೇಷನ್ಸ್. ಅಲ್ಲ, ಒಟ್ಟು ಒಂದು ಕೆರೆ ಇದ್ರೆ ಎಷ್ಟು ಉಪಯೋಗ ನೋಡಿ ಸರ್. ಉಪಯೋಗ ಅಂತ ಹೇಳಿದ್ರೆ ನೀವು ಎಷ್ಟು ಉಪಯೋಗ ಇದೆ ಅನ್ನೋದು ನಮ್ಗೆ ರೈತರಿಗೆ ಗೊತ್ತು. ಇದೆಲ್ಲ ತುಂಬಿ ವೇಸ್ಟ್ ಎಲ್ಲ ತೆಗೆದು ತಮ್ಮನ್ ತುಂಬಿರೋದು ಇದು. ಓಹೋ, ಇವ್ರು ಡೆಬ್ರಿ ಸಾಕ. ಡೆಬ್ರಿ ಸಾಕಕ್ಕೆ ಮಾಡ್ಕೊಂಡು ಉಳ್ಕೊಂಡು ನೋಡಿ. ಅಲ್ಲಿ ನೋಡಿ, ಇದ್ರನ್ನ ಏನಕ್ಕೆ ಮಾಡ್ಕೊಂಡಿದೀವಿ ನಾವು ಅಂದ್ರೆ, ಇಲ್ಲಿ ಇದ್ರನ್ನೆಲ್ಲ ಕಚ್ಚಿಸ್ಬಿಡೋದು. ಅಲ್ಲಿವರೆಗೂ ನೀರು ಬಂದ್ರು ಕೊಚ್ಚಲ್ಲ. ಸವಿಯಲ್ಲ ನೋಡ್ರಿ, ಆ ಥರ ಕೊಚ್ಕೊಂಡು ಹೋಗುತ್ತೆ ನೀರು ಜ್ವರ. ಈ ಬೆಟ್ಟದಿಂದ ನೀರು ಬರುತ್ತೆ, ಈ ಕೊರಿತದೆ. ಅಲ್ಲಿಂದ ಅಲ್ಲಿಗೆ ಹಾಕ್ಬಿಟ್ರೆ ಅವಾಗ ಕೊರಿಯಲ್ಲ ಇದು. ಇವಾಗ ಈ ಸೈಡು ನೋಡಿ, ಅಲ್ಲಿ ನೋಡಿ ನೀರು ಅಲ್ಲಿ ಬಂದು ನೀರು ಕೊರೆದು ಅದು ಕಸ್ತಿದೆ ನೋಡ್ರಿ. ಅದನ್ನೆಲ್ಲ ರೆಡಿ ಮಾಡ್ಬೇಕು. ಈ ಕಡೆ ಈ ಥರದ್ದು ಕಟ್ಬೇಕು. ಈ ಕಡೆ ಸೈಡು, ಇಲ್ಲಾಂದ್ರೆ ಅದು ಕೊಚ್ಚುತ್ತದೆ. ಅದೇ ನೋಡಿ, ಇದು ಇಲ್ಲಿಗೆ ಸೈಡ್, ಆ ಕಡೆ ಸೈಡ್ ಇಲ್ಲಾಂದ್ರೆ ಕೂತ್ಕೊಂಡು ಇದಾಗುತ್ತೆ ಅಂತ. ಇದನ್ನ ಕೆರೆಗೆ ತುಂಬಿದವ್ರು ಯಾರು? ಅವ್ರೇ ಅಮ್ಮ. ಹೌದಾ? ಅಲ್ಲ, ಬೆಟ್ಟದ ನೀರೆಲ್ಲ ಇಲ್ಲಿ ಬರುತ್ತೆ. ಅದರಿಂದನೇ ಇದು ಒಂಥರ ಮಿನರಲ್ ವಾಟ್ರು, ಪ್ಯೂರ್ ಮಿನರಲ್ ವಾಟ್ರು, ಆಯುರ್ವೇದಿಕ್ ನೀರು ಥರ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ? ನಾರಾಯಣಗೌಡ ಅಂತ. ಯಾವ ಊರು? ಸೋಮನಹಳ್ಳಿಯವರು. ಈ ಕೆರೆ ನೋಡಿದ್ರ ಮುಂಚೆ? ನಾವು ನಮ್ಮ ತಾತವ್ರ ಕಾಲದಿಂದನೂ ಕೆರೆ ಇದೆ ಸರ್. ಇಲ್ಲಿ ಕೆರೆ ಇದೆ. ಇಲ್ಲಿ ನೀರೆಲ್ಲ ದೇವಸ್ಥಾನ ಇತ್ತು. ಇಲ್ಲೆಲ್ಲ ದೇವ್ರ ಮಾಡಕ್ಕೆ ಮತ್ತೆ ಇಲ್ಲೆಲ್ಲ ಬರಗಾಲದಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ನೀರು ಕುಡ್ಸಕ್ಕೆ ಬೇಸಿಗೆ ಕಾಲದಲ್ಲಿ ಮೊದಲಿಗೆ ಬರೋರು. ಬೇಸಿಗೆಲ್ ಬರ್ತಿರ್ಲಿಲ್ಲ? ಬೇಸಿಗೆಲ್ಲ ನೀರು ಕುಡಿಯೋಕೆಲ್ಲ ಬರ್ತಿದ್ರು ಮೊದಲಿಗೆ. ಬೇಸಿಗೆಲ್ ನೀರು ಇರೋದು? ನೀರು ಇರ್ತದೆ ಸರ್. ಸುತ್ತಮುತ್ತ ಹಳ್ಳಿಯವರೆಲ್ಲ ದನ ಹಸು ಕರುಗಳಿಗೆಲ್ಲ ನೀರು ಕುಡ್ಸಕ್ಕೆ ಇಲ್ಲೇ ಬರ್ತಾರೆ. ಆಮೇಲೆ ಏನು ಈ ಕೆರೆ ಏನಾಗಿತ್ತು? ಏನು ಹಾಳಾಗಿತ್ತಾ? ಇದು ಸ್ವಲ್ಪ ಫಿಲ್ಟರ್ ಪಾಲ್ಟ್ ಎಲ್ಲ ಮಾಡಿ ಸ್ವಲ್ಪ ಡೆವಲಪ್ ಇದಾಗ್ಬಿಟ್ಟಿದ್ದೀವಿ. ಸ್ವಲ್ಪ ಕಾಳಾದಂಗೆ ಆಗ್ಬಿಟ್ಟಿತ್ತು. ಅಂದ್ರೆ ಮಲ್ಡ್ ಫಿಲ್ಟರ್ ಆಗಲಿ ಒಂದು 10 ವರ್ಷ ಹಿಂದ್ಗಡೆ ಸರ್. ಈಗ ಸ್ವಲ್ಪ ಅದೆಲ್ಲ ಅವಾಯ್ಡ್ ಆಗಿ ಸ್ವಲ್ಪ ಚೆನ್ನಾಗಿದೆ. ಓಕೆ. ಈ ಸುತ್ತ ರೆಸಾರ್ಟ್ನವ್ರು ಏನು ಮಾಡಿದ್ರಿ ಕೆರೆ ಒಳಗಡೆ? ಅಧ್ಯಯನ ಕೆಳಗಡೆ ಎಲ್ಲ ಮರ ಮುಂಡಿ ಸೌದೆ ವೇಸ್ಟೇಜ್ ಎಲ್ಲ ತಂದು ಹಾಕೋರು, ಪಾರ್ಕಿಂಗ್ ಮಾಡ್ಕೊಳ್ಳೋರು. ಆ ಥರ ಅನಾವಶ್ಯಕವಾಗಿ ತೊಂದರೆ ಆಗಿತ್ತು. ನೀವು ಯಾರು ಕೇಳ್ತೀರಿ? ನೀವೆಲ್ಲ ಸ್ಥಳೀಯರೇ ಸರ್. ಅಲ್ಲಪ್ಪ, ಇದು ಕೆರೆ ಕಣಪ್ಪ, ನಾನು ಮುಂಚೆ ಇದು ಗೌರ್ಮೆಂಟ್ ಲ್ಯಾಂಡು ಅಂತ ಅವರು ಏನು ನಾವು ಹೇಳಿದ್ರು ಅಪ್ಲೈ ಮಾಡ್ತಿರಲ್ಲ ಸರ್. ಅವರು ನಾವು ನಿಮ್ಮ ಸ್ವಂತ ಜಾಗನ ಗೌರ್ಮೆಂಟ್ ಲ್ಯಾಂಡ್ ಏನೋ ಮಾಡ್ಕೋತೀವಿ ಅಂತ ಅವ್ರು ಹೇಳ್ತಾರೆ.
ಅಲ್ಲ ನೀವು ಇವಾಗ ಹಳ್ಳಿಯವರೆಲ್ಲ ಒಟ್ಟಾಗಿ ಹೌದು, ನಾವು ಅದೇ ಥರ ಅವ್ರೇನೋ ಒಂದು ಪ್ರಾಣಿ ಸತ್ರು ತಂದು ಅಲ್ಲೇ ಹಾಕೋರು ಅದೇ ಮಾಡೋರು, ಸೌದೆ ವೇಸ್ಟೇಜ್ ಎಲ್ಲ ತಂದು ಇದರೊಳಗೇನೆ ನಾಶ ಮಾಡ್ತಾರೆ. ನಾವು ಚಿಕ್ಕುಳಿಂದ ನೋಡ್ತಾ ಇದ್ದೀವಿ, ಚಿಕ್ಕುಳಿಂದ ಈ ಥರ ಇದಾಗುತ್ತೆ ನಾವು ಕನಸಲ್ಲಿ ತಿಳಿದಿರಲಿಲ್ಲ. ಏನೋ ದೇವ್ರ ದಯದಿಂದ ಯಾರೋ ಪುಣ್ಯಾತ್ಮರು ಮಾಡಿ ಪುಣ್ಯ ಕಟ್ಕೊಂಡು ದನ ಕರಿಗೆಲ್ಲ ಒಂದೊಂದು ಅನುಕೂಲ, ಅಕ್ಕಪಕ್ಕ ಜಮೀನಿಗೂ ಒಂಥರ ಅನುಕೂಲ ಥರ ನೀರು ಸೇವ್ ಆಗಿ ಯಾರೂ ಇಲ್ಲ, ನಾನೇ ದುಡ್ಡು ಆಯ್ತು ಮೇಡಮ್. ಒಳ್ಳೇದು ಮೇಡಮ್, ದೇವ್ರು ಒಳ್ಳೇದು ಮಾಡಲಿ. ಇಲ್ಲಿ ನೀವು ನಿಂತಿದ್ರಲ್ಲ ತಲೆ ಹೊಡಿತಿತ್ತು ಯಪ್ಪ ತುಂಬಾ ಬ್ಯೂಟಿಫುಲ್ ಕೆಲಸ ಇದು. ಕಂಬ ಅಲ್ಲೇ ಇದೆ ನೋಡಿ, ಇನ್ನೊಂದು ಕಂಬ ಇದೆ. ಹೌದು ನೋಡಿ ನೀರು ಓವರ್ಫ್ಲೋ ಆಗಿದ್ದು ಇಲ್ಲಿ ಹೋಗಿ ಜಾಗ ಮಾಡಿ ಇಲ್ಲಿ ಬಿದ್ದು ಈ ಕಾಲುವೆಯಲ್ಲಿ ಬಿದ್ದು ಇನ್ನೊಂದು ಕೆರೆಗೆ ಕೆರೆಗೆ ಹೋಗುತ್ತೆ. ಓಕೆ, ಇದು ನೆಕ್ಸ್ಟ್ ರಾಜಕಾಲ ಕನೆಕ್ಟ್ ಮಾಡಿ ನೀವು ಹೋಗುತ್ತೆ. ಸೂಪರ್. ಆ ಪೈಪು ಹೆಂಗ್ ಬಂದು ಹೇಳ್ರಿ, ಯಾರು ತಂದು ಹಾಕಿದ್ರಿ ಕೇಳ್ರಿ ಅವ್ರನ್ನ. ಯಾರು ತಂದು ಹಾಕಿದ್ರು? ಏನ್ ಗೊತ್ತಮ್ಮ, ಅವ್ರು ಏನ್ ಮಾಡಿದ್ರು, ಇಲ್ಲಿ ತಂದ್ಬಿಟ್ಟು ಬಗದ್ಬಿಟ್ಟು ಅದ್ರನ್ನ ಇಟ್ಬಿಟ್ರು. ಹಾ, ನೀರು ಈ ಇದಿದೆಯಲ್ಲ ಇಷ್ಟಲ್ಲೇ ಇರ್ಬೇಕು, ನೀರ್ ಆ ಕಡೆಗೆ ಹೋಗ್ಬಾರ್ದು, ತುಂಬಾರ್ದು, ಇದು ಆಚೆ ಹೋಗ್ಬೇಕು, ಆ ತರ ಮಾಡಿದ್ರದನ್ನ ಪಾರ್ಕಿಂಗ್. ನೋಡಿ ಮೇಡಮ್, ಇಲ್ಲಿ ಈಗ ನೀರಲ್ಲಿದೆ, ಇಷ್ಟಕ್ಕೆ ಕೆರೆ ಇದ್ದು, ಆ ಕಡೆ ಫುಲ್ ಫೀಲ್ಡ್ ಇದ್ದದು. ಪಾರ್ಕಿಂಗ್ ಮಾಡ್ಕೊಂಡಿದ್ವಿ. ಇಲ್ಲಿ ಅಡಿಕಿನ್ನ ಒಂದು ಆಳದ ಒಟ್ಟಿಗೆ ಒಂದು 5 ಅಡಿ ಗ್ರೌಂಡ್ ಮಾಡ್ಬಿಟ್ಟು ರಿಂಗಿಗೆ ಇಟ್ಟಿದ್ರು. ಆ ಬಂದಿದ್ದು ಸೇವ್ ಆಗಿದೆ, ಹಿಂಗೆ ಬಂದ್ಬಿಟ್ಟು ಯಾಕೆಂದ್ರೆ ಅಲ್ಲಿ ಪಾರ್ಕಿಂಗ್ ಅವ್ರು ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಸೇವ್ ಮಾಡಿಬಿಟ್ಬಿಟ್ಟಿದ್ದು. ಈ ಕಡೆ ನೀರು ನಿಲ್ಬಾರ್ದು ಅಂತ, ನೀರು ನಿಲ್ಬಾರ್ದು ಅಂತ. ನೀರು ಕೇಳಕ್ಕೆ ಹೋಗಿಲ್ಲ. ನೀರು ಕೇಳಕ್ಕೆ ಹೋಗೋದು, ಬಂದಿದ್ದೀರ ಅಡಿಗೆ ಹೋಗೋದಲ್ಲ. ಮೇಡಮ್ ಯಾವ್ದು ಪಕ್ಷಿ ಇದೆ? ಏನು ಪಕ್ಷಿ ಮೇಡಮ್ ಅದು? ಆಸ್ಟ್ರಿಚು. ಆಸ್ಟ್ರಿಚ್ ಚೆನ್ನಾಗವಲ್ಲ ಓದೋದಕ್ಕೆ? ಆಸ್ಟ್ರಿಚು ಪಾಪ ಎಲ್ಲೋ ಆಸ್ಟ್ರೇಲಿಯಾದಲ್ಲಿ ಬೇಕಾಗಿರೋದು, ಇಲ್ಲಿ ಬಂದು ಒದಾಡ್ತಾ ಇವೆ. ನಮ್ಮ ದೇಶದಲ್ವಾ? ಅಲ್ಲಪ್ಪ, ಯಾವ ದೇಶದದು? ಆಸ್ಟ್ರೇಲಿಯಾ ಅಲ್ವಾ ಆಸ್ಟ್ರಿಚು? ಓ ಆಸ್ಟ್ರಿಚ್, ದಟ್ಸ್ ವೈ ಇಟ್ಸ್ ಆಸ್ಟ್ರಿಚ್ ಫ್ರಮ್ ಆಸ್ಟ್ರೇಲಿಯಾ. ಸಾರಿ ಅನ್ಬೇಕದಕ್ಕೆ. ಯಾಕೆ? ಮತ್ತೆ ಅದ್ರದ್ದು ವಾತಾವರಣ ಎಲ್ಲ ತೆಗೆದು ಅಲ್ಲಿಂದ ಬಂದು ಕರ್ಕೊಂಬಂದು ಇಲ್ಲಿ ಪ್ರಾಣ ಹಿಂಸೆ ಅಲ್ವಾ? ಬರೀ ಆ 4 ಅಡಿಲಿ ಓಡಬೇಕು ಅವು. ಹಾಂ, ಯಾಕೆ ಹಿಂಗೆ ಕೊಡಕ್ಕವ್ರೆ? ಎಲ್ಲ ಜನಗಳಿಗೆ ಎಂಟರ್ಟೈನ್ ಮಾಡೋಕ್ಕೆ. ನಮ್ಗೆ ಎಂಟರ್ಟೈನ್ಮೆಂಟು, ಅವಾಗ ಪನಿಷ್ಮೆಂಟು. ಅವಾಗ ಪನಿಷ್ಮೆಂಟ್ ಅಯ್ಯೋ, ಪಾಪ. ಕಂಗ್ರ್ಯಾಚುಲೇಷನ್ಸ್. ನೋಡಿ ಅಲ್ಲೊಂದು ಹಾರ್ಸ್ ಕಟ್ಟಿದ್ದಾರೆ. ಹಾರ್ಸ್. ಬನ್ನಿ ಮೇಡಮ್, ಬನ್ನಿ.